ರಾಜ್ಯಾದ್ಯಂತ ತೀವ್ರ ಸಂಚಲನವನ್ನು ಮೂಡಿಸಿದಂತಹ ಸೌಜನ್ಯ ಹತ್ಯೆ ಪ್ರಕರಣ ಇದೆ. ಈ ಸಂಬಂಧವಾಗಿ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗ ಪ್ರಾರ್ಥನೆ ಆಗಿದೆ. ಎರಡೂ ಕಡೆಯವರು ಬಂದು ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಜೊತೆ ಉದಯ್ ಜೈನ್ ಇದ್ದಾರೆ. ಇವರ ಮೇಲೆ ಸೌಜನ್ಯ ತಾಯಿ ಮತ್ತು ಹೋರಾಟಗಾರರು ಆರೋಪವನ್ನು ಮಾಡಿರುವಂತದ್ದು. ಹಾಗಾಗಿ ಸ್ವತಃ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗ ಬಂದು ಈ ಪ್ರಕರಣದಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿರುವಂತದ್ದು. ಸ್ವತಃ ಉದಯ್ ಜೈನ್ ನಮ್ಮ ಜೊತೆ ಇದ್ದಾರೆ. ಧೀರಜ್ ಜೈನ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಏನು ಪ್ರತಿಭಟನೆ? ಸೌಜನ್ಯ ಪ್ರಕರಣಕ್ಕೂ ನಮಗೂ ಯಾವುದು ಸಂಬಂಧ ಇಲ್ಲ ಅಂತ ಈ ಹಿಂದೆಯೂ ತುಂಬ ಬಾರಿ ನಾವು ನಾನಾ ಕ್ಷೇತ್ರದಲ್ಲಿ ಕೈ ಮುಗಿದಿದ್ದೇವೆ. ಅದೇ ಪ್ರಕಾರ ಇವತ್ತು ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಕೂಡ ಸೌಜನ್ಯ ಪ್ರಕರಣಕ್ಕೂ ನಮಗೆ ಮೂವರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಬೇಡ್ಕೊಂಡಿದ್ದೇವೆ. ಹಾಗೂ ನಮ್ಮ ಬಗ್ಗೆ ಯಾರು ವಿನಾಕಾರಣ ಆರೋಪ ಮಾಡ್ತಾರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ದೇವರು ಕೊಡಬೇಕು ಅಂತ ಪ್ರಾರ್ಥಿಸಿಕೊಂಡಿದ್ದೇವೆ. ಧೀರಜ್ ಕೆಲ್ ಅವರೇ, ಸಾಕಷ್ಟು ಆರೋಪಗಳನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ನೀವು ಕೂಡ ಸಾಕಷ್ಟು ಕ್ಷೇತ್ರಗಳಿಗೆ ಕೂಡ ಹೋಗಿದ್ದೀರಿ. ಇವತ್ತು ಪ್ರಮುಖವಾಗಿ ಅವರ ಬೇಡಿಕೆ ಇರುವಂತದ್ದು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗ ಬಂದು ಪ್ರಾರ್ಥನೆ ಮಾಡಲಿ ಅಂತ. ಇವತ್ತು ಮಾಡಿದ್ದೀರಿ, ಏನು ಪ್ರಾರ್ಥನೆ ಮಾಡಿದ್ದೀರಿ ಅಂತ? ಅದು ಈಗಾಗಲೇ ಹೇಳಿದ ಹಾಗೆ ನಮಗೂ ಈ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ. ನಮ್ಮ ಬಗ್ಗೆ ಯಾರು ವಿನಾಕಾರಣ ಆರೋಪ ಮಾಡ್ತಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನು ದೇವರು ಕೊಡಬೇಕು, ಅವ್ರು ರಕ್ತಕ್ಕೆ ಸಾಯಬೇಕು ಅಂತ ನಮ್ದೊಂದು ಆಸೆಯನ್ನು ಬೇಡ್ಕೊಂಡಿದ್ದೇವೆ. ಈಗ ದೈವ ಸಂಕಲ್ಪ ಕಾನೂನು ಪ್ರಕಾರವಾಗಿ ಏನು ಹೋಗಿದ್ದೀರಿ? ಈಗ ಮಾನನಷ್ಟ ಪ್ರಕಾರ ನ್ಯಾಯಾಲಯವು ಯಾವುದೇ ರೀತಿಯಲ್ಲಿ ಹೇಳಿದೆ ತನಿಖಾಧಿಕಾರಿಗಳು ಅದಕ್ಕೆಲ್ಲವಾಗಿ ನಾವು ಸಹಕಾರ ನೀಡಿದ್ದೇವೆ. ಇನ್ನು ಮುಂದೆಯೂ ಯಾವುದಾದ್ರೆ ಎನ್ಕ್ವೈರಿಗೆ ಕರೆದ್ರೆ ನಾವು ಸಹಕಾರ ನೀಡ್ತೇವೆ. ಈಗ ಪದೇ ಪದೇ ಈ ತರ ನಿಮ್ಮ ಹೆಸರು ಹೇಳ್ತಾ ಇರೋದು ಮಾನನಷ್ಟ ಮೊಕದ್ದಮೆ ಆ ತರ ಏನಾದ್ರು ಪ್ರೋಗ್ರೆಸ್ ಆಗಿದೆ? ನಾವು ಬೆಳ್ತಂಗಡಿ ಕೋರ್ಟ್ ಅಲ್ಲಿ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದೇವೆ. ಈಗ ಸಾಕಷ್ಟು ಹೋರಾಟ ಆಗ್ತಾ ಇರುವಂತದ್ದು ಈ ಪ್ರಕರಣವನ್ನ ಮರು ತನಿಖೆ ಮಾಡಬೇಕಂತ ಹೇಳಿ ನಿಮ್ಮ ಅಭಿಪ್ರಾಯ ಏನಿದೆ? ಮಾಡಬಹುದು, ಮಾಡಿದ್ರು ನಮ್ಮನ್ನು ಕರೆದ್ರೆ ನಾವು ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ. ಈಗ ಸಿಬಿಐ ತನಿಖೆ ಸರಿಯಾಗಿಲ್ಲ, ನೀವು ಮೂವರನ್ನು ಸರಿಯಾಗಿ ವಿಚಾರಣೆ ಮಾಡಿಲ್ಲ ಅನ್ನೋದು ಕೂಡ ಅವರ ಮಾತು. ಏನು ವಿಚಾರಣೆ ಆಗಿದೆಯಾ, ಹೇಗೆ? ನಮ್ದಾಗಿದೆ ಅದೆಲ್ಲ. ಈ ಸಲ ಬಂದ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿದ ಜಡ್ಜ್ಮೆಂಟ್ ಅಲ್ಲೇ ನಮ್ದೆಲ್ಲ ತನಿಖೆ ಆಗಿದೆ ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಅವರು ಜನರಲ್ಲಿ ಅದನ್ನು ಮಾತ್ರ ಒಂದು ಹೈಡ್ ಮಾಡಿ ಅವರಿಗೆ ಬೇಕಾದದನ್ನು ಮಾತ್ರ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಅದರಲ್ಲಿ ಇದೆ, ಆ ದಾಖಲೆಯಲ್ಲಿ ಎಲ್ಲ ನಮ್ದು ತನಿಖೆ ಆಗಿದೆ. ಇನ್ನು ಮುಂದಿನ ತನಿಖೆಗೆ ಇವರು ಆಶಾತೆಗಿಲ್ಲ ಅಂತ ನ್ಯಾಯಾಧೀಶರು ಎರಡೆರಡು ಬಾರಿ ಹೇಳಿದ್ದಾರೆ. ಈಗ ಮುಂದಿನ ತನಿಖೆ ಹೇಗೆ ಆದ್ರೂ ನೀವು ತಯಾರಿದ್ದೀರಿ? ನಾವು ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ. ಆ ಹುಡುಗಿಗೆ ಒಂದು ಸರಿಯಾದ ನ್ಯಾಯ ಸಿಗಬೇಕು, ಇವರು ಹೇಳುವ ಸುಳ್ಳು ಆರೋಪಗಳು ಜನರಿಗೆ ಗೊತ್ತಾಗಬೇಕು ಅಂತ ಹೇಳುವ ಉದ್ದೇಶದಿಂದ ನಮಗೆ ಎಷ್ಟೇ ಸಮಸ್ಯೆ ಆದರೂ ನಾವು ಸಂಪೂರ್ಣ ಸಹಕಾರ ನೀಡಲಿಕ್ಕೆ ತಯಾರಿದ್ದೇವೆ. ಮಲ್ಲಿಕ್ ಜೈನ್ ನಮ್ಮ ಜೊತೆ ಇದ್ದಾರೆ. ಇವಾಗ ನಿಮ್ಮ ಮೇಲೆ ಕೂಡ ಆರೋಪ ಮಾಡಿರುವಂತದ್ದು, ನೀವೇನು ಸ್ಪಷ್ಟನೆ ಕೊಡ್ತಾ ಇದ್ದೀರಿ ಈ ಮೂಲಕ? ನಾವು ಏನಂದ್ರೆ ಈ ಪ್ರಕರಣಕ್ಕೂ ನಮಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ತೇವೆ. ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ಕೋರ್ಟಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ CBI, COD, CID ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ಬಂದಿದ್ದೇವೆ. ಅವರೇ ಕ್ಲೀನ್ ಚಿಟ್ ಕೊಟ್ಟ ನಂತರ ಇವರು ಪುನಃ ಆರೋಪ ಮಾಡ್ತಿದ್ದಾರೆ. ಹಾಗಾಗಿ ಈಗ ಕಾನೂನು ಮೂಲಕ ಏನು ಹೇಳ್ತೀರಿ? ಇವಾಗ ಮತ್ತೆ ತನಿಖೆ ಆಗಬೇಕು ಅಥವಾ ನಿಮ್ಮ ಮೇಲೆ ಮತ್ತೆ ತನಿಖೆ ಆದರೂ ನೀವು ತಯಾರಿದ್ರಿ ಅಂತ ಹೇಳ್ತಾ ಇದ್ದೀರಿ? ಹೌದು, ನಾವು ಕಾನೂನಿಗೆ ಗೌರವ ಕೊಡ್ತೇವೆ, ಸಂವಿಧಾನಕ್ಕೆ, ಪೊಲೀಸ್ನವರಿಗೆ, ಎಲ್ಲರಿಗೆ ಗೌರವ ಕೊಡ್ತೇವೆ. ಇನ್ನು ಪುನಃ ಇವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳಿದರೆ ಇನ್ವೆಸ್ಟಿಗೇಷನ್ ಮಾಡಲಿ, ನಾವು ಕರೆದ್ರೆ ರೆಡಿ ಇದ್ದೇವೆ ನಾವು. ಹಾಗೆ ಇದಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮದು ಪೂರ್ಣ ಬೆಂಬಲ ಇದೆ. ಅಂತ ವಿನಾಕಾರಣ ಯಾರಿಗೆ ಪಾಪದವರಿಗೆ ಇವರು ದೂರ ಹಾಕಬಾರ್ದು. ನಮಗೂ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲದೆ ಅವ್ರು ನಮಗೆ ಮೇಲೆ ಆರೋಪ ಮಾಡಿದ್ದಾರೆ. ಅವರ ಉದ್ದೇಶವೇ ಬೇರೆ, ಏನೋ ಒಂದು ಉದ್ದೇಶ ಮಾಡಿಕೊಂಡು ಏನೋ ಮಾಡ್ತಿದ್ದಾರೆ. ನಮ್ಮನ್ನು ಅದರಲ್ಲಿ ಬಲಿಪಶು ಮಾಡಿದ್ದಾರೆ 3 ಮಂದಿಯನ್ನು. ಹಾಗಾಗಿ ಈಗ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂಭಾಗ ಪ್ರಾರ್ಥನೆ ಇದೊಂದು ನಿರ್ಣಾಯಕ ಹಂತ ಅಂತ ಹೇಳ್ಬೋದು. ಮುಂದೆ ಮತ್ತೆ ಈ ತರ ಅಪಪ್ರಚಾರ ಮಾಡಿದ್ರೆ ಅಥವಾ ನಿಮ್ಮ ಮೂವರ ಹೆಸರು ಹೇಳಿದ್ರೆ ಏನು ತಗೊಳ್ತೇವೆ ನಾವು? ಅದೇ ನಮ್ಮ ಹೆಸರು ಹೇಳಿದರೆ ಈಗ ಅವರು ಇಲ್ಲಿ ನಾವೀಗ ದಿನ ಅವತ್ತಿಂದ ಇವತ್ತಿನವರೆಗೆ ಕೈ ಮುಗಿತಿದ್ದೇವೆ. ದೇವರು ಕಾಯ್ತಾ ಇದ್ದಾರೆ. ಅವ್ರದ್ದು ಎಷ್ಟು ಪಾಪದ ಕೂಡ ತುಂಬಬೇಕಲ್ಲ, ಅದಕ್ಕೂ ಈಗ ತುಂಬ್ತಾ ಇದೆ ಅವ್ರದ್ದು. ಇನ್ನು ಸ್ವಲ್ಪ ದಿನದಲ್ಲಿ ದೇವರು ಕಣ್ಣು ಬಿಡ್ತಾರೆ ಈಗ. ಹಾಗಾಗಿ ಅವರಿಗೆ ಇದು ನಂಬಿಕೆ ಇಲ್ಲ ಅಂತ ಅವರ ಮನೆಯ ದೈವದೇವರೇನಿದೆ ಅವರ ಭೂತದ ಮಂಚ ಅದಕ್ಕೆ ಕೈ ಇಟ್ಟು ಸಹ ಹೇಳ್ತೇವೆ. ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇವೆ. ಯಾರು ಕುಸುಮಾವತಿ ಅವರ ಮನೆಯಲ್ಲಿ ಸಹ ರೆಡಿ ಇದ್ದೇವೆ, ಅಥವಾ ಹೋರಾಟಗಾರ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ಸಹ ರೆಡಿ ಇದ್ದೇವೆ. ನಾವು ಅಲ್ಲಿ ಬಂದು ಬೇಕಾದರೆ ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇವೆ. ಈ ಕೇಸಿಗೆ ನಮಗೆ ಸಂಬಂಧ ಇಲ್ಲ. ವಿನಾಕಾರಣ ನಮ್ಮನ್ನು ಈ ಬಲಿಪಶು ಮಾಡಿದ್ದಾರೆ. ಯಾರು ಹೆಸರು ಹೇಳಿದ್ದಾರೆ, ಯಾರು ನಮ್ಮನ್ನು ಇದಕ್ಕೆ ಸ್ಟೇಜಲ್ಲಿ ಹೇಳ್ತಾರೆ, ಅವರು ದೇವರು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಹಾಗಾಗಿ ಇವರಕ್ಕೆ ತಂದೆ ಸತ್ತದ್ದೇ ನಂತರ ಕೇಳಿ ಈ ವಿಷಯ ತಿಳಿದು ನನ್ನ ತಂದೆಗೆ ಶಾಕ್ ಆಗಿ ಅವರು ಈ ವಿಷಯದಲ್ಲೇ ತಿರ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ಸಹ ನಮ್ಮ ಫ್ಯಾಮಿಲಿ 3 ಜನಕ್ಕೆ ಸಹ ಫ್ಯಾಮಿಲಿ ಇದ್ದಾರೆ. ದಿನನಿತ್ಯ ಇದು ನಮ್ಮ ಏಕೈಕ ಹೆಸರಲ್ಲಿ ನಮ್ಮನ್ನು ಸಹ ದಿನಾಲು ಕೊಲ್ತಾ ಇದ್ದಾರೆ ಅವರು. ಅದು ಯಾವ ನ್ಯಾಯ ಅಂತ ನಾವು ಕೇಳ್ತಿದ್ದೇವೆ. ಹಾಗಾಗಿ ಸರಿ ಸರ್, ಥ್ಯಾಂಕ್ ಯು. ಇದು ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರ ಮಾತು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.